ತುಂಬಾ ಕ್ಲಮ್ಸಿ ಅಂದ್ರೆ ವಸ್ತುಗಳೆಲ್ಲ ನೀಟಾಗಿ ಇಟ್ಕೊಳ್ಳಲ್ಲ, ಎಲ್ಲ ಗಲೀಜ್ ಇಟ್ಕೊಳ್ಳೋದು. ಮಾತಾಡ್ತೀರಾ? ಯಾರು ವಾಯ್ಸ್ ತುಂಬಾ ಜೋರು? ಯಾರ್ ನಗು ಚೆನ್ನಾಗಿರುತ್ತೆ ಕೇಳಕ್ಕೆ? ಯಾರ್ ಜಾಸ್ತಿ ಜೋಕ್ಸ್ ಮಾಡೋದು? ನೀನ್ ಎತ್ತಷ್ಟೇ ನಾನು ಅಂತ. ಯಾರು ತುಂಬಾ ಸೀರಿಯಸ್? ಯಾರು ತುಂಬಾ ಡ್ರಾಮಾ ಮಾಡ್ತಾರೆ? ಯಾರು ಜಾಸ್ತಿ ಕ್ರಿಯೇಟಿವ್, ಜಾಸ್ತಿ ಯೋಚನೆ, ಚೆನ್ನಾಗಿರೋ ಯೋಚನೆಗಳೆಲ್ಲ ಮಾಡೋದು? ಯಾರು ಒಳ್ಳೊಳ್ಳೆ ಗಿಫ್ಟ್ಸ್ ಕೊಡ್ತಾರೆ? ಬೆಸ್ಟ್ ಗಿಫ್ಟ್ ಗಿವರ್. ನೀನು ಅಂದಾಗ ಯಾರು ಸೀಕ್ರೆಟ್ಸ್ ನ ಕಾಪಾಡ್ಕೊತಾರೆ? ಯಾರು ಯಾರ್ದು ಬೆಸ್ಟ್ ಹೇರ್ ಅಂತ ನಿಮ್ಗಿಬ್ರು ಅನ್ಸುತ್ತೆ? ಬೆಸ್ಟ್ ಹೇರ್ ಯಾರಿಗೆ ತುಂಬಾ ಈಗ ಮೂವಿಯಲ್ಲಿ ಯಾವ್ದಾದ್ರು ಇಮೋಷನಲ್ ಸೀನ್ ಬಂದ್ರೆ ಫಸ್ಟ್ ಅಳೋರು ಯಾರು? ಯಾರು ತುಂಬಾ ಚೆನ್ನಾಗಿ ಡ್ರೆಸ್ ಸೆಲೆಕ್ಟ್ ಮಾಡೋರು? ಯಾರು ತುಂಬಾ ಫೋನ್ ಮೇಲೆ ಯಾರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಫೋನಲ್ಲಿ? ಎಕ್ಸರ್ಸೈಸ್ ಮಾಡಕ್ ಯಾರು ಇಷ್ಟ? ನನ್ ಚೆನ್ನಪ್ಪ ಎಕ್ಸರ್ಸೈಸ್. ಯಾರು ಮೊದಲು ಐ ಲವ್ ಯು ಹೇಳಿದ್ದು ಇಬ್ರಲ್ಲಿ? ಈಗ ಹೇಳ್ಬಿಡಿ. ಈಗ ಯಾರು ಮೊದಲು ನಿಮ್ ರಿಲೇಶನ್ಶಿಪ್ ನ ಅಫಿಷಿಯಲ್ ಮಾಡಕ್ಕೆ ಮನೆಯವ್ರಿಗೆ ಹೇಳ್ಕೊಳಕ್ ಮುಂದಾಗಿರೋ? ಇದ್ರಲ್ಲಿ ಜಾಸ್ತಿ ಯಾರು ಫ್ಲಾಟ್ ಮಾಡೋದು? ಯಾವ್ದಾದ್ರು ಜಗಳ ಆದ್ರೆ ಯಾರು ಮೊದಲು ಸಾರಿ ಕೇಳೋಣ? ಇದ್ರಲ್ಲಿ who has more brains? ಸ್ಮಾರ್ಟರ್ ಯಾರು? ಯಾಕೆ ಇದ್ರಲ್ಲಿ ಯಾರಿಗೆ ಶಾಪಿಂಗ್ ಅಂದ್ರೆ ಇಷ್ಟ? ಕೆಲ್ಸನ ಹೈಯರ್ ಪ್ರಯಾರಿಟಿ ಇಟ್ಟಿರೋರು ಇದ್ರಲ್ಲಿ ಯಾರು? ಹೂ ಸೇವ್ಸ್ ಮನಿ? ಯಾರು ಮನಿ ಸೇವ್ ಮಾಡೋರು ಇದ್ರಲ್ಲ? ನಾನ್ ಮಾಡ್ತೀನಿ. ಬಿಲ್ಸ್ ಯಾರು ಕಟ್ಟೋದು ಆಚೆ ಹೋದ್ರೆ ಯಾವಾಗಲೂ? ಅಷ್ಟೇ. ಕ್ವೆಶ್ಚನರಿ ರೌಂಡ್ ends here. ಈಗ ಪ್ರಪೋಸ್ ಇವರೇ ಯಾಕೆ ಬೇಕಿತ್ತು?
ಏನ್ ಹೇಳು ಚೆನ್ನಾಗಿಲ್ಲ? ಇಲ್ಲ ಇಲ್ಲ ಹೇಳು, ಬರಲ್ಲ ತಗೋ. ಬರಲ್ಲ. ಏನ್ ಹೇಳ್ತೀರಾ? ಹಾ, front facing. Three, two, one, start. ಬಿಗ್ ಬಾಸ್ ಸಮಯ I want you. Bye, ಬನ್ನಿ ಅವರೆಲ್ಲ ಆಮೇಲೆ ಬರ್ತಾರೆ, ನೀವ್ ಹೇಳಿ. ಪ್ರಶ್ನೆ ಕೇಳಿ ನೀವ್ ಯಾಕೆ ಸಂಗೀತ ಅವ್ರನ್ನ ಇಷ್ಟಪಟ್ರಿ? ಇಂಡಿಯಾ ವಾಂಟ್ಸ್ ಟು ನೋ, ಹೇಳಿ. Nation wants to know. I also want to know. ನೀನ್ ಹೇಳ್ಬೇಕು ನಾನು. ಹೇಳಿ. ಕಿರಣ ನೀನೊಂದು ಹೇಳ್ಬಿಡ ಅವ್ರು ಹೇಳ್ತಾರೆ ಚಪಾಳಿ ತಟ್ಟೆ. ಆಪ್ಷನ್ ನೀನ್ ಹೇಳು, ಆಮೇಲೆ ಹೇಳ್ಬೇಕಾ? ನೀನ್ ಕ್ವಶನ್ ಕೇಳಿದ್ರೆ ನಾವು ಅದ್ರ ಬಗ್ಗೆ ಏನಾದ್ರೂ ಹೇಳ್ಬೋದು. ಕ್ವಶನ್ ಮಾಡ್ಬೋದು. ಸರಿ, ಫಸ್ಟ್ ಎಲ್ಲಿ ಮೀಟ್ ಮಾಡಿದ್ ನೀವು? ಫಸ್ಟ್ ಬಿಟ್ಟು ಫಸ್ಟ್ ಟೈಮ್ ನೋಡಿ ಈವನ್ ವಂಡರ್ಲಾ. ಅವಾಗ ಮಾತಾಡ್ತಿದ್ರಾ? ಇಲ್ಲ, ಯಾವಾಗ ಮಾತಾಡೋದು ಶುರು ಆಗಿದ್ದು? ಅವರ್ ಮೂವಿ ಈಗ ಗೊತ್ತಾಗ ಯಾಕೆ ಅಂತ ಅಮ್ಮನವ್ರ ಅಪ್ಪ ಹೆಸ್ರು, ಅದಕ್ಕೆ ಇವ್ರನ್ನ ಇಷ್ಟಪಡ್ತಿದ್ದೀರಾ? ಅವರ್ ಮೂವಿನ ಸ್ಪೆಷಲ್ ಆಗ್ಬಿಟ್ಟಿದೆ ಅವರಲ್ಲಿ ಹೆಸ್ರು ಇಷ್ಟ ಆಗೋದು. ಅವರಲ್ಲಿ ತುಂಬಾ ನೋಡ್ಕೊಂಡು ಎಲ್ಲಿ ಮದ್ವೆ ಆಗ್ತಿದ್ದಿಲ್ಲ. ಯಾವ ಕ್ವಾಲಿಟಿ ಮೇನ್ ಆಗಿ ಇಷ್ಟ ಆಯ್ತು? ಪೇಷನ್ಸ್ ನನ್ನ ಫೇರ್ ಮಾಡ್ತಾಳೆ ವಿಡಿಯೋ ಆಗ್ತೈತೆ. ಮನೇಲಿ ಹಾಕೋದು ನನ್ನ ಪ್ರಯೋರಿಟೈಸ್ ಮಾಡ್ತಾಳೆ ಎಲ್ಲ ಅಪ್ಸೆಟ್ ಅವ್ರ ಚಳಿ ಜೊತೆಗಿರ್ತಾರೆ. ಜೊತೆಗಿರ್ತಾರೆ. ನೀವು ಆನ್ಸರ್ ಮಾಡಿಲ್ಲ, ಅವ್ರು ಹೇಳಿದ್ರೆ ಹೈಲೈಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಮತ್ತೆ ಅದೇ ಫಸ್ಟ್ ನನ್ನ ಪ್ರಯೋರಿಟೈಸ್ ಪ್ರಯಾರಿಟೈಸ್ ಅಂದ್ರೆ ಎಲ್ಲರಿಗೂ ಅರ್ಥ ಕನ್ನಡದಲ್ಲಿ ಕನ್ನಡದಲ್ಲಿ ಏನೇ ಬಂದ್ರು ಅವ್ರು ಬಂದ್ರು ಅಂತ. ಮುಂಚೆ ನಾನು ಇಂಪಾರ್ಟೆಂಟ್ ಇಲ್ಲ ನಮ್ಮ ಅಪ್ಪ ಅಮ್ಮ ಅದೇ ಆಮೇಲೆ Okay, ಅದೇ ಕ್ವಶನ್ ನಿಮ್ಗೆ. ಅವರಲ್ಲಿ ತುಂಬಾ ಇಷ್ಟ ಆಗೋ ಗುಣಗಳು ಯಾವ್ದು? ಮಂಡನೆ ಆಗ್ಬೇಕಿತ್ತು ನಾನ್ first ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಆಮೇಲೆ ಪೇಷನ್ಸ್ ನನ್ಗಲ್ಲ, ಅವ್ರಿಗೆ ಇದೆ ಜಾಸ್ತಿ. ಅಲ್ಲಿ ನಮ್ಮ ಮನೆಯಲ್ಲ ಪಕ್ಕದ ನೋಡ್ತಾರೆ ಅಲ್ಲ ಅವ್ನು ಹೊಡಿತಾವ್ ನನ್ಗೆ ಅಂದೆ. ಇಲ್ಲ ಎಲ್ಲ ಟೈಮು ಹಂಗಿರಲ್ಲ. ಇದೆಲ್ಲ ತುಂಬಾ condition. ತುಂಬಾ ಪೇಷನ್ಸ್ ಇದೆ ಇರ್ತಾನೆ. ಆಮೇಲೆ ತುಂಬಾ ಬುದ್ಧಿವಂತ. ಫಸ್ಟ್ ಅದೇ ಫಸ್ಟ್ ತುಂಬಾ ಇದಾವ, ಅದೇ ನೆನ್ಪಾಗಲ್ಲ ಒಟ್ಟೊಟ್ಟಿಗೆ. ಮತ್ತೆ ಏನೇ ಇದ್ರು ಬೇಡ ಅಂತ ಹೇಳಲ್ಲ, ಏನಾದ್ರೂ ಪರವಾಗಿಲ್ಲ ಮಾಡೋಣ ಅಂತ. ಫಸ್ಟ್ ಪಾಯಿಂಟ್ ಸುಳ್ಳು ಹೇಳಲ್ಲ. ಇದುವರೆಗೂ ಯಾವತ್ತೂ ಸುಳ್ಳು ಹೇಳಿಲ್ಲ. ಅದೇ ಸತ್ಯ. ಇಲ್ಲ ಅದೇ ಇಂಪ್ರೆಸ್ ಆಗಿರೋದು ನಾನು, ಸುಳ್ಳು ಹೇಳಲ್ಲ ಜಾಸ್ತಿ ಅಂತ. ಫಸ್ಟ್ ಪಾಯಿಂಟ್ ಅದೇ. ಮಮ್ಮಿ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಸತ್ಯ. ನಿಮ್ ಲವ್ ಸ್ಟೋರಿನ ಶಾರ್ಟ್ ಆಗಿ ಎಲ್ಲಿ meet ಆಗಿ, ಹೆಂಗೆ? ಹೆಂಗೆ ಯಾವಾಗ ಪ್ರಪೋಸ್ ಮಾಡಿದ್ರಿ? ಪ್ರಪೋಸ್ ಮಾಡಿಲ್ಲ, ಓಕೆ ಯಾವಾಗ ಮೋಸ meet ಆಗಿ? ಮಾಡಿಲ್ಲ. ಇವಾಗ ತಬ್ಲಾ ಅದು ಹಂಗೆ ಅಂದ್ರೆ ವರ್ಡ್ ಹೇಳ್ಬಿಟ್ಟು ಅದಕ್ಕೆ ರಾಹುಲ್ ತಿರುಗ್ತಾರೆ ಹೂವು ಅನ್ನೋದು ಆಟಿ ಅವರು ಆ ಪದಕ್ಕೆ ಸರಿಯಾಗಿ ತೂಕ ಬರ್ಬೇಕು. ರಿಲೇಶನ್ಶಿಪ್ ಅಲ್ಲಿ ಅವಾಗವರೆಗೂ ಹೇಳ್ಬಾರ್ದು ಅಂತ ಇಲ್ಲ. ನಮ್ಗೆಲ್ಲ
ಸುಮ್ಮನೆ ಅದು ಹಂಗೆ ನಡೀತಾ ಹೋಗಿ ಯಾರು ಏನು ಹೇಳಿಲ್ಲ, ನಾವೇ ಡಿಸೈಡ್ ಅದೇ ಮಾಡಲಿಲ್ಲ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇದ್ರಲ್ಲೂ ಏನು ಮಾತಾಡಿಲ್ಲ ಅದು ಡೈರೆಕ್ಟ್ ಮನೆಗೆ ಬಂದು ಮನೆಯವ್ರ ಹತ್ರ ಮಾತಾಡ್ತೀವಿ. ಅಲ್ಲ ಹೆಂಗೆ ಪ್ಲಾನ್ ಮಾಡಿದ್ರಿ ನೀವು ಮನೆಯಲ್ಲೆಲ್ಲ ಹೇಳೋದಕ್ಕೆ? ನಾವೇನ್ ಪ್ಲಾನ್ ಮಾಡಿಲ್ಲ, ಅವ್ರು ಕೇಳಿದ್ರು ನಾವ್ ಹೇಳಿದ್ವಿ ಅಷ್ಟೇ. ನಮ್ಮಮ್ಮ ಅವರು ಮದ್ವೆ ಮಾಡಕ್ಕೆ ಸ್ಟಾರ್ಟ್ ಮಾಡೋದ ಇಲ್ಲ ಹುಡ್ಕದ ಏನಾದ್ರು ಅಂತ ಹೇಳಿ ಎಲ್ಲಿ ನಮ್ಮ ಮಾವ ಹೇಳಿದ್ದು. ಆಮೇಲೆ ಇವಳು ನೀವು ಮನೇಲಿ ಇವಳು ನಿನ್ನೆ ನಮ್ಮನೇಲಿ ಹೇಳಿದ್ದೀನಿ ಅಂದ್ಲು. ನಾನು ಏನಂತ ಹೇಳ್ರಿ ಹೋಗ್ಬಿಟ್ಟು ನಿಮ್ಮ ಅಮ್ಮ ಹತ್ರ ಕರ್ಕೊಂಡೋಗಿ ಹೇಳಿದೆ ನಮ್ಮಮ್ಮ ಎಲ್ಲಿ ಕರ್ಕೊಂಡೋಗಿದ್ರು ಕೇಳ್ರಿ, ಸಿಚುವೇಶನ್ ಹೇಳಿ ಇವಾಗ ಹೆಂಗ್ ಮೂಮೆಂಟ್ ಹೇಳಿದ್ರಿ ನೀವು? ಆಗಿರ್ಲಿ ಅಂತೇಳಿ ಮನೆಯಿಂದ ಮನೇಲಿ ಮಾತಾಡೋದು ಚೆನ್ನಾಗಲ್ಲ ಅಂತೇಳಿ ಮಾಲ್ ಬೈಬಾರ್ದು ಹೊಡಿಬಾರ್ದು. ಹೋಗಿ ಕೂತಿದ ತಕ್ಷಣ ಇನ್ನೊಂದು ಗೆಸ್ಟ್ ಮಾಡೋದು ಹೇಳಿದ್ರೆ ಅವರು ತುಂಬಾ ಅಂದ್ರೆ ಅವ್ರು ಸ್ಟಾರ್ಟಿಂಗ್ ಇಂದ ನನ್ನ ಡಿಸಿಷನ್ ಯಾವತ್ತೂ ಪ್ರತಿ ಸಣ್ಣ ಪುಟ್ಟ ವಿಷಯದಿಂದ ಏನೋ ನಂಬಿಕೆ ಅವ್ನು ತಗೊಳ್ಳೋ ಡಿಸಿಷನ್ ಚೆನ್ನಾಗಿರುತ್ತೆ ಅಂತ ಅವ್ರು ಅವಾಗಿಂದನೇ ಇಟ್ಕೊಂಡ್ರು. ಅವ್ರು ಒಪ್ಕೊಂಡು ಮನೆಯವರೆಲ್ಲ ಒಪ್ಕೊಂಡಿದ್ದಕ್ಕೆ ಇಲ್ಲಿ ಒಪ್ಕೊಂಡು ಮನೆಯವರು ಅಷ್ಟೇ ತುಂಬಾ ಸಪೋರ್ಟಿವ್. ನಮ್ಮನೆಲ್ಲೂ ಹೇಳಿದ ತಕ್ಷಣ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ. ಫೈನಲಿ ಕಂಗ್ರ್ಯಾಚುಲೇಷನ್ಸ್ ಆನ್ ಯೋರ್ ಲವ್ ಸ್ಟೋರಿ. ಇವ್ರಿಗೆ ಹೇಳಬೇಕು, ಇವ್ರಷ್ಟು ಸಪೋರ್ಟಿವ್ ನಾನು ಎಲ್ಲೂ ನೋಡ್ಲಿಲ್ಲ. ನನ್ನ ಬರೀ ಒಂದು ಮೀಟ್ ಇವ್ರ ಮನೆಗೆ ಬಂದು ಮೀಟ್ ಆಗಿದ್ದೀರ. ಒಂದು ಮೀಟಲ್ಲೇ ಆಂಟಿ ಆಗಿರ್ಬೋದು, ಅಂಕಲ್ ಆಗಿರ್ಬೋದು, ಅವ್ರು ಬೇರೆ ಏನು ಎಕ್ಸ್ಟ್ರಾ ಕ್ವೆಶನ್ಸ್ ಇಲ್ಲ. ನೋಡಿದ್ರು ಮಾತಾಡಿದ್ರು ಇಷ್ಟ ಆದ್ಮ ಅಂದ್ರೆ ಅವಳ ಡಿಸಿಷನ್ ಅವರು ಅಂದ್ರೆ ಅವ್ರ ಮನೇಲಿ ಹೆಂಗೆ ಅವ್ರ ಡಿಸಿಷನ್ ಕರೆಕ್ಟ್ ಇರುತ್ತೆ ಅನ್ಕೊಂಡಿದ್ರು, ನಮ್ಮ ಮನೇಲೂ ಕರೆಕ್ಟ್ ಆಗಿರುತ್ತೆ. ಆಂಟಿ ಇವಾಗ ಅದು ಆನ್ಸರ್ಸ್ ಅಲ್ಲಿದಾರ. ನಿಮ್ಗೇನಾದ್ರೂ ಕ್ವಶನ್ ಐತಾ ಆಂಟಿ? ಇಲ್ಲ ಪರವಾಗಿಲ್ಲ. ಹೌದಾ ಆಂಟಿ ನಿಮ್ಗೇನಾದ್ರೂ ಕ್ವಶನ್ ಐತಾ? ಲಕ್ಷ್ಮಣ್ ಇನ್ ಯಾರಾದ್ರೂ ಏನಾದ್ರೂ ಕ್ವೆಶ್ಚನ್ ಕೇಳ್ಬೇಕಂದ್ರೆ ಹೇಳ್ಬೋದು. ಇವಾಗ ಕೇಳ ಡೈಲಾಗ್ ಪಟ್ಟ ಅಣ್ಣ ನೀವ್ ಹೇಳ್ಬೇಕು. ಕಿರಣಂಗೆ ಇರುತ್ತೆ ಮದ್ವೆ ಆದ್ಮೇಲೆ ಸೌಟ ಮುದಕೋಲ್ ಅಂತ ಕೇಳ್ತಾರೆ. ಹೌದಾ? ಯಾರ್ ಮಾತ್ ಜಾಸ್ತಿ ನಡೆಯುತ್ತೆ ನೀವಿಬ್ರಲ್ಲಿ? ಮದ್ವೆ ಆದ್ಮೇಲೆ ಅದೆಲ್ಲ ಇವಾಗಲೇ ಹೇಳಕ್ಕಾಗಲ್ಲ. ಏನಿಲ್ಲ, ಇಬ್ರು ಸ್ವಲ್ಪ ಮೆಚೂರ್ಡಾಗಿ ಥಿಂಕ್ ಮಾಡ್ತೀವಿ. ಯಾವ್ದು ಸರಿ ಎಲ್ಲ ಅನ್ಸುತ್ತೆ ಅದನ್ನ ಕರೆಕ್ಟ್ ಆಗಿರೋದು. ಕೆಲವು ಸಲ ಅವಳದಾಗಿರ್ಬೋದು, ಕೆಲವು ಸಲ ನಂದಾಗಿರ್ಬೋದು. ಯಾವ್ದು ಸರಿ ಅನ್ಸುತ್ತೆ ಅದನ್ನ Questions complete. ಹಂಗಾದ್ರೆ ಇನ್ನು ಬಿಡಲ್ಲ ನಾನು. ಲವ್ ಸ್ಟೋರಿ ಹೇಳಿ. ಈಗ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ವರೆಗೂ ಎಲ್ಲಿ ಮೀಟ್ ಆದ್ರಿ? ಇಲ್ಲ, ಅದು ಊಟ ಆದ್ಮೇಲೆ ಕೇಳೋಣ. ಊಟ ಆಮೇಲೆ ಸಿಗ್ಬೇಕಲ್ಲ, ಈಗ್ಲೇ ಅಷ್ಟೇ ನೋಡ್ತಿದ್ದಾರೆ. ಇನ್ನು ಮದ್ವೆ tension ಏ. ಟೈಮ್ ಆಯ್ತು. ಇದಕ್ಕೆ ಯಾರಿಗಾದ್ರೂ ಏನಾದ್ರೂ ಹೇಳ್ಬೇಕು ಅಂತಿದ್ರೆ ಇಲ್ಲ, ನಿಮ್ಗೆ ಯಾರಾದ್ರೂ ಅಂದ್ರೆ ನನಗ್ ಮೊದ್ಲೇ ಕಾಶನ್ ಕೊಡೋದಿದ್ರೆ ಏನಾದ್ರು ಇದೆ. ಅದೆಲ್ಲ personal ಆಗಿ ಕೊಡ್ತೀನಿ. ಇದು ಬೇಡ, ಕ್ಯಾಮ್ರಾ ಮುಂದೆ ಇಲ್ಲ, ಮನೆಯವರೇ ಕೊಡ್ಬೇಕು. ಅಂದ್ರೆ ನೀವು ಕೊಡ್ಬೇಕು. ಅದು ಫ್ಯೂಚರ್ ಅಲ್ಲಿ ಕೊಡ್ತೀನಿ ವಾಪಸ್. ಈಗ ಬೇಡ, ಫ್ಯೂಚರ್ ಅಲ್ಲಿ ಕೊಡ್ತೀನಿ ಬಾ. ಕ್ಯಾಪ್ಚರ್ ಮಾಡಿದ್ದಾರೆ. ಇವಾಗ ನನ್ನನ್ನ ಅಯ್ಯೋ ನೀನ್ ಬೇರೆ. ಏನು ಏನಂತೆ? ನೀವು ಇವಾಗ ನೋಡಿ, ನಿಮ್ ಮಗಳ ಬಗ್ಗೆ ಹೇಳ್ತಾರ. అంటే ನಿಮ್ಗೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು? ನಿಮ್ ಸೊಸೆ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇತ್ತಾ ನಿಮ್ಗೆ? ಅದೆಲ್ಲ ಇವಾಗ ಪೂರ್ತಿ ಆಗಿದೆ ಇಲ್ವೋ? ಇದ್ದಿದ್ರೆ ಯೋಚನೆ ಮಾಡಿರ್ಲಿಲ್ಲ. ಅತ್ತೆ ನಿಮ್ಗೆ ನಿಮ್ ಹಳ್ಳಿಯನ್ ಬಗ್ಗೆ ಏನ್ ಅನ್ಸುತ್ತೆ? ನೀವ್ ಅನ್ಕೊಂಡಿದ್ರಾ ಇಂಥವ್ರೆ ಹಳ್ಳಿ ಆಗ್ಬೇಕಿತ್ತು ಅಂತ? ನಿಮ್ಗೆ ಏನಾದ್ರು ಇತ್ತಾ? ಹಂಗೆ ಇದಾರ? ಏನ್ ಅನ್ಕೊಂಡಿದ್ರಿ ನೀವು? ನಾನ್ ಹೇಳ್ತೀನಿ ರಮ್ಮ, ಹೇಳಮ್ಮ ಹೇಳಮ್ಮ. ನಂಗೆ ಬರ್ತಾರೆ ಇವ್ನಿಗೆಲ್ಲ ಸಪೋರ್ಟ್ ಮಾಡೋದ್ ನಮ್ಮ ಮನೇಲಿ. ಅವ್ರು ನಾನು ಏನ್ ಮಾಡೋದು ಇವ್ರು ಫೋನ್ ಮಾಡಿ ಹೇಳೋದು, ಇವ್ರ ಕಡೆಯಿಂದ ಎಸ್ಸಂದ್ರೆ ಮಾತ್ರನೇ ನನಗೂ ಬಂದದು. ಅಷ್ಟು ಪ್ರಿಫರೆನ್ಸ್ ಅವ್ನು ಆಲ್ರೆಡಿ ಐತೆ ನಮ್ಮ ಮನೇಲಿ. ಐತಲ್ಲೇ ನಮ್ಮ ಐತಾ ಇಲ್ವೋ?
ಸುದೀಪ್ ಏನ್ ಬುಕ್ ಬರೆಯೋಣ ನಾವು ಸರಿ ಬರ್ರಿ. ಊಟ ಮಾಡ್ರಿ ಆಯ್ತು. ಮತ್ತೆ ಎಲ್ರಿಗೂ ತುಂಬಾ 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 ಥ್ಯಾಂಕ್ಸ್ ಬಂದಿದ್ದಕ್ಕೆ. ಇಷ್ಟು ಎಲ್ಲಾರು ಎಂಜಾಯ್ ಮಾಡಿದ್ರ ಫಸ್ಟ್ ಆಫ್ ಆಲ್ ಎಲ್ಲಾರು. ಮತ್ತೆ ಇದೆಲ್ಲ ಕ್ರೆಡಿಟ್ಸು ಆಂಟಿಗೆ ಮತ್ತೆ ಇವರು ಅರೇಂಜ್ ಮಾಡಿರೋರಿಗೆ ಹೋಗ್ಬೇಕು. ಅದಕ್ಕೆ ಇವ್ರಿಗೆಲ್ಲ ಒಂದು ದೊಡ್ಡ ಕ್ಲಾಪ್ಸ್.